ಹಾಯ್ ಗೈಸ್, ಹೇಗಿದ್ದೀರಾ? ನಮಸ್ಕಾರ. ಇವತ್ತು ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅದೆಲ್ಲ ತುಂಬ ಎಕ್ಸೈಟಿಂಗ್ ಇರುತ್ತೆ. ಸೊ ನೋಡೋಕ್ಕೋಸ್ಕರ ಸ್ಟೇ ಟ್ಯೂನ್ಡ್. ನೋಡಿ ಗೈಸ್, ನಾನು ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಫ್ರೀ ಟೈಮ್ ಸಿಕ್ತು ಅಂತ ಮತ್ತೆ ಆ ಪೇಂಟಿಂಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಅನ್ಪೇಯ್ಡ್ ಲೇಬರ್ ಮಾಡಿಸ್ಕೊತಿದ್ದಾರೆ ನಮ್ಮ ಪಪ್ಪ ಮಮ್ಮಿ. ಈ ಸೋಫಾ ತಗೊಂಡು ಬಂದಾಗೆ ಇವ್ರು ಸ್ವಲ್ಪ ಮಿಸ್ಟೇಕ್ ಮಾಡಿ ಅಲ್ಲಿ ಹೋಗಿಸ್ಬಿಟ್ಟಿದ್ರು. ಹಾಳಾಗೋಗಿತ್ತು, ಇಲ್ಲಿ ಕ್ರ್ಯಾಕ್ ಬಿದ್ದಂಗೆ ಬಿದ್ದಿತ್ತು. ಅದನ್ನು ಕವರ್ ಮಾಡೋಕ್ಕೆ ನೀವೇ ಮಕ್ಕಳು ಪೇಂಟ್ ಮಾಡಿಬಿಡಿ ಅಂತ ನಮಗೆ ಕೊಟ್ಟಿದ್ದಾರೆ. ನಂದೇ ಪೇಂಟ್ಸಿಂದ ಈ ಅಕ್ಕ ನನಗೆ ಗಿಫ್ಟ್ ಕೊಟ್ಟು ಪೇಂಟ್ಸಿಂದನೇ ಇವಾಗ ಅವಳೇ ಮಾಡಿಸಿದಾಳೆ. ಅವಳೇ ಕೊಟ್ಟಿದ್ದು ಗಿಫ್ಟು ಪೇಂಟ್ಸ್, ಅವಳೇ ತಂದಿದ್ದು ಸೋಫಾ ಪೇಂಟು ಕೂಡ ಅವಳೇ ಮಾಡಿಸಿದಾಳೆ. ನೋಡಿ कि बहुत मेहनत करना, क्योंकि बहुत मेहनत करने से हो जाता है. मैंने करके देख लिया है, हो जाएगा. ಈ ಥರ ಇದೆ ಇವಾಗ. ನೋಡಿ ಇಲ್ಲಿ ಬಿಫೋರ್ ಇದು ಗ್ಯಾಪನ್ನು ಬೇಸಿಕ್ಲಿ ಕವರ್ ಮಾಡ್ತಿದ್ದೀವಿ. ಪೇಂಟ್ಸ್ ಇರೋದು ಇದಕ್ಕೋಸ್ಕರ. ಆಚೆ ನಮ್ಮ ಗಾಡಿ ಇದೆ, ಗಾಡಿ ಹೊತ್ತದು ನಿಮ್ಗೆ ತೋರಿಸ್ತೀನಿ. ಒಂದು ನಿಮಿಷ ಇವತ್ತು ತೋರಿಸ್ಬಿಡ್ತೀನಿ ನೋಡಿ. ಇಷ್ಟೊಂದು ನಾನು ನಿಮ್ಗೆ ಗಾಡಿ ತೋರಿಸ್ತೀನಿ ನೋಡಿ. ಇದು ನಮ್ಮ ಗಾಡಿ ಇದೆ. ಈ ಒಂದು ಬ್ರಷಲ್ಲಿ ನಾನು ನಮ್ಮ ಪೂರ್ತಿ ಟೂ ವೀಲರ್ ಪೇಂಟ್ ಮಾಡಿದ್ದೀನಿ. ನಿಮಗೆ ತೋರಿಸ್ತೀನಿ. ಈ ಪೂರ್ತಿ ಟೂ ವೀಲರ್ ಇದೆಯಲ್ಲ, ಇದನ್ನೆಲ್ಲ ಇದೆಲ್ಲ ನಮ್ಮ ಟೂ ವೀಲರ್ ಇದೆಯಲ್ಲ, ಇದನ್ನು ನಾನು ಬರೀ ಈ ಬ್ರಷಲ್ಲಿ ನಾನು ಪೇಂಟ್ ಮಾಡಿರೋದು. ಗೈಸ್, ನಾವು ಇಲ್ಲಿ ಆಚೆ ಇವತ್ತು ಎಲ್ಲಿ ಹೋಗ್ಸಿದ್ದೀವಿ ಅಂತ ಅವಾಗಿಂದ ಹೇಳ್ತಾ ಇದ್ದಲ್ಲ, ನಾವು ಕನ್ನಡ ಪ್ರಭ ಅಂತ ಒಂದಿದೆ ಹೈಸ್ಕೂಲ್ ಫೀಲ್ಡಲ್ಲೇ ನಮ್ಮ ದಾವಣಗೆರೆಯಲ್ಲೇ ಆಗಿದೆ. ಸೊ ಅದನ್ನು ನೋಡೋಕ್ಕೋಸ್ಕರನೇ ನಾವು ಹೋಗ್ತಿರೋದು. ಹಾಗಾಗಿ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಸೊ ಗೆಟ್ ರೆಡಿ. ಇಲ್ಲಿ ನೋಡಿ ಗೈಸ್, ನನ್ನ ಔಟ್ಫಿಟ್ ನೋಡಿ. ಇಲ್ಲಿ ಈ ಥರ ಇದೆ ನನ್ನ ಔಟ್ಫಿಟ್. ಇನ್ನೂ ಇದು ಇನ್ಕಂಪ್ಲೀಟ್ ಇದೆ. ಸೊ ವೇಟ್. ಸೊ ಎಲ್ರಿಗೂ ಅವ್ರದ್ದು ಒಂದು ಫ್ಲೆಕ್ಸ್ ಇರುತ್ತಲ್ಲ, ನನ್ನ ಫ್ಲೆಕ್ಸ್ ನಾನು 1 ಸ್ಟ್ರೋಕ್ ಅಥವಾ 2 to 3 ಸ್ಟ್ರೋಕ್ಸಲ್ಲಿ ಪರ್ಫೆಕ್ಟ್ ರಿಂಗ್ ಐಲೈನರ್ ಮಾಡ್ಕೊತೀನಿ. ಸೊ ನೋಡಿ, ಒಂದು ನಿಮಿಷ ಮಸ್ಕಾರ ಮಾಡುತ್ತೆ ಅಂತ ನೋಡ್ತಿದ್ದೀನಿ. ಓಕೆ, ನಾನು ಶೀಟಿಂಗ್ ಮಾಡ್ಬೋದು ಅಂತ ನಿಮಗೆ ಕಾಣಂಗಿಟ್ಟಿದ್ದೀನಿ ನೋಡಿ. ಓಕೆ, ಸೊ ಬೂಮ್ 1 2 ಆ್ಯಂಡ್ ಫಿಲ್ಲಿಂಗ್ 3 ಬೂಮ್. ಸೊ 1 ಸ್ಟ್ರೋಕಲ್ಲಿ ಬೇಸಿಕಲಿ ಲೈನ್ ಡ್ರಾ ಮಾಡಿಬಿಟ್ಟು ಟೋಟಲ್ 3 ಸ್ಟ್ರೋಕ್ಸಲ್ಲಿ ನಾನು ಕಂಪ್ಲೀಟ್ ವಿಂಗ್ ಲೈನರ್ ಮಾಡ್ಕೊತೀನಿ. ಓಕೆ, ಇವಾಗ ನೀವು ಹೇಳ್ಬೋದು ಈ ಸೈಡಲ್ಲಿ ಮಾಡ್ಕೊಳ್ಳೋದು ಈಸಿ, ನಾವೆಲ್ಲ ರೈಟ್ ಹ್ಯಾಂಡೆಡ್ ಅಂತ. ಇಲ್ಲಿ ಈ ಕಣ್ಣಲ್ಲಿ ಮಾಡ್ತೀನಿ. ಅದು ಯೂಶ್ವಲಿ ಎಲ್ರಿಗೂ ಈ ಕಣ್ಣು ಮಾಡೋದು ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಸೊ ನೋಡಿ, ಸಿಂಪಲ್ ಒಂದು ಬ್ರಷ್ ಪೆನ್ ಅಂದ್ಕೊಂಡು ಲೈನ್ ಎಳೆದು ಬಿಡಬೇಕು. ಓಕೆ, ಆಮೇಲೆ ಗ್ಯಾಪ್ ಏನಿದೆ ಅದನ್ನು ಫಿಲ್ ಮಾಡಬೇಕು. ನಾನು ವಿಡಿಯೋ ಕಟ್ ಮಾಡಲ್ಲ, ಮಿರರಲ್ಲಿ ಹೋಗಿ ಫಿಲ್ಲಿಂಗ್ ಮಾಡ್ಕೊತೀನಿ. ಇಲ್ಲಿ ಬೆಳೆ ಕಡಿಮೆ ಬರ್ತಿದೆ, ಬಟ್ ನೋಡಿ. ಓಕೆ, ಲೈನರ್ ಸ್ವಲ್ಪ ಹಳೇದಾಗಿರೋದ್ರಿಂದ ಲೈನರ್ ಸ್ವಲ್ಪ ಹಳೇದಾಗಿರೋದ್ರಿಂದ ಕರೆಕ್ಟಾಗಿ ಒಂದು ಸ್ಟ್ರೋಕಲ್ಲಿ ಬರಲಿಲ್ಲ ಅಂತ, ಯಾಕಂದರೆ ಇದು ಕರೆಕ್ಟಾಗಿ ಮೂವ್ ಆಗ್ತಿಲ್ಲ, ಹಂಗಾಗೋದೆ. ಬಟ್ ನೋಡಿ, ಇಲ್ಲಿ ನೋಡಿ, ಇದು ನನ್ನ ಫ್ಲೆಕ್ಸು ಹಿಂಗಿತ್ತು. ये सब क्या देखना पड़ रहा है? अच्छा है मैं अंधा हूँ. ಎಸ್, ನೋಡಿ ಇಲ್ಲಿ ನಂದು ಔಟ್ಫಿಟು ಇದು ಅಮೆಝಾನಿಂದ ತೊಗೊಂಡಿದ್ದು. ಇಂಡಿಪೆಂಡೆನ್ಸ್ ಡೇಗೆ 1 to 3 years ಬ್ಯಾಕು. ಇದು ನಮ್ಮ ಅಕ್ಕ ಇನ್ ಪ್ಯಾಂಟು. ಸ್ಯಾಂಡಲ್ಸ್ ನಂದು, ಬ್ಯಾಂಗಲ್ಸ್ ಮಮ್ಮಿದು, ಇದು ಅಕ್ಕಗೋಸ್ಕರ ತೊಗೊಂಡಿದ್ದು. ಎಸ್, ಸೊ ಓವರ್ ಆಲ್ ನನ್ನ ಔಟ್ಫಿಟಲ್ಲಿ ನನ್ನ ಕುರ್ತಾ ಮತ್ತು ನನ್ನ ಸ್ಯಾಂಡಲ್ಸ್ ಮಾತ್ರ ನಂದು. ಉಳಿದಿದ್ದೆಲ್ಲ ನಾನು ಲೋನ್ ತೊಗೊಂಡಿರೋದು, ಅದನ್ನು ಮತ್ತೆ ರಿಟರ್ನ್ ಮಾಡಬೇಕು. ಎಸ್, ನೋಡಿ ನಾನು ಟ್ಯೂನಿಂಗ್ ಮಾಡ್ತಿದ್ದೀವಿ. ನಮ್ಮ ಔಟ್ಫಿಟ್ಸ್ ತೋರಿಸಿ ಮೈಕ್ ಬೇಕಾ? ಓಕೆ, ಸೊ ನಾನು ಹೇಳ್ತೀನಿ ನೋಡಿ ನಮ್ಮ ಔಟ್ಫಿಟ್ಸ್ ಟ್ಯೂನಿಂಗ್. ನೋಡಿ ಇಲ್ಲಿ ಹಂಗೆ ಬೇಡಮ್ಮ, ಹಂಗೆ ಬೇಡ, ಹಿಂಗೆ ತಗೊಳ್ರಿ. ಹಾಂ, ಸೊ ಇವೆ ನಮ್ಮ ಔಟ್ಫಿಟ್ಸು. ಎಸ್, ನಾವು ಟ್ಯೂನಿಂಗ್ ಮಾಡ್ತಿದ್ದೀವಿ. ಈ ಥರ ಸ್ಲಿಟ್ ಕುರ್ತಾ ಮತ್ತು ಸ್ಯಾಂಡಲ್ಸ್ ಕೂಡ ಸೇಮ್ ಇದ್ದಾವೆ. ಅವ್ರದ್ದು ಫ್ರಂಟ್ ಸ್ಲಿಟ್ ಇದೆ, ನಮ್ಮದು ಸೈಡ್ ಸ್ಲಿಟ್ ಇದೆ. ಎಸ್, ಸೊ ಅದು ಬಿಟ್ಟು ಉಳಿದಿದ್ದೆಲ್ಲ ಸೇಮ್ ಇದೆ. ಈಗ ಹೋಗೋಣ. ಸೊ ಗೈಸ್, ನಾವು ಅದು ಕನ್ನಡ ಪ್ರಭ ಮೇಲಾಗಿ ಹೋಗ್ತಿದ್ದೀವಲ್ವ. ಎಸ್, ಸೊ ಇಲ್ಲಿ ನೋಡಿ, ನಾನು ಅಕ್ಕ ಯಾಕೆ ಸುಮ್ಮನೆ ಇವತ್ತು ಜಿಮ್ ಬೇರೆ ಸ್ಕಿಪ್ ಆಗಿದೆ. ಸೊ ಜಿಮ್ ಸ್ಕಿಪ್ ಆಗಿರೋದಕ್ಕೆ ಇವತ್ತು ನಾವು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ನಾವು ಅಲ್ಲಿ ಲೈಕ್ 1.5 ಕಿಲೋಮೀಟರ್ಸ್ ಅಲ್ಲ. ಹಾಂ, 1.5 ಕಿಲೋಮೀಟರ್ಸ್ ಹೋಗೋದು ಬರೋದು ಸೇರಿಸಿ 3 ಕಿಲೋಮೀಟರ್ಸ್ವರೆಗೂ ಆಗ್ಬೋದು. ಜಿಮ್ ಸ್ಕಿಪ್ ಮಾಡಿದ್ದಕ್ಕೆ ಇದು ಕಾಂಪನ್ಸೇಷನ್. ಎಸ್, ಸೊ ಇವತ್ತು 1.5 ಕಿಲೋಮೀಟರ್ಸ್ ನಾವು ನಡ್ಕೊಂಡು ಹೋಗಬೇಕು ಅಂತ ಪಪ್ಪ ಹೇಳ್ಬಿಟ್ಟಾರೆ. ನಿಮ್ದೊಂದು 5 ನಿಮಿಷ ಇದ್ದಂಗೆ ಹೇಳಿ ಸಾಕು ನಮಗೆ, ನಾವು ಗಾಡಿ ತೊಗೊಂಡು ಬರ್ತೀವಿ ಅಂತ. ಅದಕ್ಕೆ ಅವ್ರು ಹಂಗೆ ಹೇಳೋದಕ್ಕೆ ನಾವು ನಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ನಾನು ಇಲ್ಲಿ ಒಂದ್ಸರಿ ನಿಮಗೆ ದಾವಣಗೆರೆ ಫೇಮಸ್ ಕ್ಲಾಕ್ ಟವರ್ ತೋರಿಸಿದ್ದೆ, ಆ ಥರನೇ ದಾವಣಗೆರೆ ಫೇಮಸ್ ಗೋಲ್ಡನ್ ಟೆಂಪಲ್ ತೋರಿಸ್ತೀನಿ. ನೀವು ಅಮೃತಸರಲ್ಲಿ ನೋಡಿರ್ತೀರ, ಆದರೆ ನಮ್ಮದು ದಾವಣಗೆರೆಯಲ್ಲಿ ಒಂದು ಅದಕ್ಕೆ ಬೀಟ್ ಮಾಡೋ ಥರ ಒಂದು ಗೋಲ್ಡನ್ ಟೆಂಪಲ್ ಇದೆ. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ನೋಡಿ ಗೈಸ್, ನಾನು ಹೇಳಿದ್ದೆಲ್ಲ ನಿಮಗೆ ದೇವಸ್ಥಾನ ಇದೆ, ಅದು ದೇವಸ್ಥಾನ. ಗೋಲ್ಡನ್ ಎಲ್ಲಿದೆ ಅಂತ ಹೇಳ್ತೀರಾ ನೀವು. ನೋಡಿ, ಈಗ ನಿಮಗೆ ಗೊತ್ತಾಗಿರುತ್ತೆ ನಾನು ಗೋಲ್ಡನ್ ಟೆಂಪಲ್ ಅಂತ ಯಾಕೆ ರೆಫರ್ ಮಾಡ್ತಾ ಇದ್ದೆ. ನಮ್ಮದು ದಾವಣಗೆರೆಯಲ್ಲಿ ಇರುವಂತಹ ಗೋಲ್ಡನ್ ಟೆಂಪಲ್ ಇದು. हे भगवान, ये क्या हो रहा है? मेहरबानी करके मुझे समझाइए.
ಎಸ್, ಇಲ್ಲಿ ನೋಡಿ ಶಿವ ಮಾಡಿದ್ದಾರೆ ಇಲ್ಲಿ. ಮತ್ತೆ ಇದು ನಮ್ಮ ಗೋಲ್ಡನ್ ಟೆಂಪಲ್ ಎಲ್ಲಿದೆ ಅಂದರೆ ಇದು ಆ್ಯಕ್ಚುಲಿ ನಿಟ್ಟುವಳ್ಳಿ ಸೈಡ್ ನೀವು ಬರಬೇಕು, HKR ಸರ್ಕಲ್ ಹತ್ರ ಬರಬೇಕು ನೀವು, ಅಲ್ಲಿದೆ ಇದು. ಹಾಗಾಗಿ ನಿಮಗೆ ಯಾವಾಗ ಟೈಮ್ ಸುತ್ತೀಗ ಶಿವ ಇದ್ದಾರೆ ಅಂದರೆ ಅಲ್ಲಿ ಒಳಗಡೆ ಶಿವ ಕೂತಿದ್ದಾರೆ ಅಂತ ಅಲ್ಲ, ಬೇರೆ ದೇವರಿಂದ ಅದು ದೇವಸ್ಥಾನ. ಸೊ ನೀವು ಯಾವಾಗಾದರೂ ಈ ದೇವಸ್ಥಾನಕ್ಕೆ ಬಂದು ಹೋಗಿ, ತುಂಬ ಬ್ಯೂಟಿಫುಲ್ ಇದೆ, ಒಳಗಿಂದನೂ ತುಂಬ ನೋಡೋಕ್ಕೆ ಚೆನ್ನಾಗಿದೆ. ಯಾವಾಗ ಟೈಮ್ ಸಿಗುತ್ತೆ ಈ ದೇವಸ್ಥಾನಕ್ಕೆ ಬಂದು ಹೋಗಿ, ನಮ್ಮ ದಾವಣಗೆರೆಯಲ್ಲಿ. ದೇವಸ್ಥಾನ ಎಲ್ಲಿದೆ ಅಂದರೆ ನೋಡಿ, ಇಲ್ಲಿ ಶ್ರೀ ಮೃತ್ಯುಂಜಯ ಸ್ಕೂಲ್ ಆಫ್ ನರ್ಸಿಂಗ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್. ಸೊ ಈ ಕಾಲೇಜಿಂದ ಆಪೋಸಿಟ್ ನೋಡಿ, ಅಲ್ಲಿ ಹಿಂದೆ ಹೋಗ್ತಾ ಇದೆ ಆ್ಯಂಡ್ ಕಾಲೇಜ್ ಇಲ್ಲಿದೆ. ಸೊ ನೀವು ಆರಾಮಾಗಿ ಒಂದು ವಾಕಿಂಗ್ ಡಿಸ್ಟೆನ್ಸ್, ಇಲ್ಲಿ ಹೋಗಿ ಬಂದು ಹೋಗಿ ಬಂದ್ವಿ ನೋಡಿ ಗೈಸ್, ಹೈಸ್ಕೂಲ್ ಫೀಲ್ಡಿಗೆ ಬಂದ್ವಿ ನಾವು. ಸೊ ನೋಡಿ ನಾವು ಫುಟ್ಪಾತ್ ಮೇಲೆ ನಡೀತಾ ಇದ್ದೀವಿ, ಯಾವಾಗ ನಡೆಯಬೇಕಾದ್ರೆ ಎಷ್ಟಾದಷ್ಟು ಫುಟ್ಪಾತ್ ಮೇಲೆ ನಡೀರಿ, ರೋಡ್ ಮೇಲೆ ನಡಿಬಾರ್ದು, ವೆಹಿಕಲ್ಸ್ಗೂ ತೊಂದರೆ ನಿಮಗೂ ತೊಂದರೆ. ನೋಡಿ ಹೈಸ್ಕೂಲ್ ಫೀಲ್ಡಿಗೆ ಬಂದ್ವಿ, ಅಲ್ಲಿ ದೂರದಲ್ಲಿ ಎಲ್ಲ ಟೆಂಟ್ ಎಲ್ಲ ಕಾಣ್ತಾ ಇತ್ತು. ಸೊ ಐ ಥಿಂಕ್ ಮೇ ಬಿ ಎಲ್ಲ ಕವರ್ಡ್ ಇದೆ. ಸೊ ಮಳೆ ಬಂದರೆ ನಮಗೇನು ಸಮಸ್ಯೆ ಆಗಲ್ಲ. ಆ್ಯಂಡ್ ನಾವು ಇಲ್ಲಿ ನಡ್ಕೊಂಡು ಬಂದ್ವಲ್ಲ, 1.2 1.3 ಅಲ್ಲ 2.3 ಕಿಲೋಮೀಟರ್ಸ್ ನಡ್ಕೊಂಡು ಬಂದಿದ್ದೀವಿ ನಾವು. ಇವಾಗ ಒಳಗೆ ಹೋಗಬೇಕು, ಮಮ್ಮಿ ಅಪ್ಪ ಅಮ್ಮ ಬರೋವರೆಗೂ ನಾವು ಕಾಯ್ತಿದ್ದೀವಿ. ಸೊ ಅವ್ರು ಬಂದ ತಕ್ಷಣ ನಾವು ಒಳಗೆ ಹೋಗ್ತೀವಿ, ಒಳಗೆ ಏನಿದೆ ಹೇಗೆ ಅಂತ ನೋಡೋಣ. ನೋಡಿ ಗಾಯ್ಸ್, ನಾವು ಬಂದ್ವಿ, ಇಲ್ಲಿ ಈ ಥರ ಇದೆ, ಎಲ್ಲ ಸ್ಟಾಲ್ಸ್ ಇದಾವೆ ಇಲ್ಲಿ ಎಷ್ಟೊಂದು. ಸದ್ಯಕ್ಕೆ ನಾವು ಇದೆಲ್ಲ ಆಮೇಲೆ ನೋಡೋಣ, ಫಸ್ಟ್ ಅಪ್ಪ ಅಮ್ಮನ ಹುಡ್ಕೋಣ ಅಂತ ನೋಡ್ತಿದ್ವಿ. ಮತ್ತು ನೀವು ಸ್ಕೈ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ. ಅದೇ ಸಿಕ್ಕಾಪಟ್ಟೆ ಬ್ಯಾಟ್ಸ್ ಇದ್ದಾವೆ ಸ್ಕೈಯಲ್ಲಿ ಆ್ಯಕ್ಚುಲಿ. ಫೈನಲಿ ಗೈಸ್, ನಮಗೆ ಫೈನಲಿ ಕಂಡ್ರು, ಅವರು ಬರ್ತಾ ಇದ್ದಾರೆ. ಉಫ್, ನಾವು ಆ್ಯಕ್ಚುಲಿ ಬ್ಯಾಕಿಂದ ಬಂದುಬಿಟ್ಟಿದ್ವಿ, ಹಂಗಾಗಿ ಫುಲ್ ಸುತ್ತಾಡ್ಕೊಂಡು ಇದೆ ಅಲ್ಲಿವರೆಗೆ ಬರಬೇಕಾಯ್ತು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪಪ್ಪ ಎಸ್ ಬರ್ತಿದ್ದಾರೆ. ಅಮ್ಮ ಎಲ್ಲಿ ಹೋದ್ರು, ಅಮ್ಮ ಕಾಣ್ತಿಲ್ಲಲ್ಲ. ಯಾರು ಸಿಕ್ಕಿದ್ರು, ಅದಕ್ಕೆ ಮಾತಾಡ್ತಾರೆ. ಯಾರು? ಚಿಕ್ಕ ಮಗುನ್ ಮಾತಾಡ್ಸಿದಾರಾ? ಇಲ್ಲಿ ಮಕ್ಕಳು ಎಲ್ಲ ಪಾಪ ಹುಡ್ಕೊಂಡು ಬಂದಿದ್ದಾರೆ. ಮಗು ಅದು ಚಿಕ್ಕ ಪಾಪನ್ ಮಾತಾಡ್ಸಿದ್ದಾರೆ ಅಂತೆ. ಅಲ್ಲಿ ಅದು ಚಿಕ್ಕ ಪಾಪನ್ ಮಾತಾಡ್ಸಿದ್ದಾರೆ. ಇಲ್ಲಿ ಐ ಸೋ ಕ್ಯೂಟ್. ಕರ್ಕೊಂಡ್ ಬನ್ನಿ ಆ ಕಡೆ ಹೋಗೋಣ, ಬಾಯ್ ಅಂದ್ರೆ ಬರ್ತಿದ್ದಾಳೆ ನೋಡಿ. ಓಕೆ, ಬ್ಲಾಗರನ್ನು ಹೋದ್ಲು ಮಗುನ ಆಟಾಡ್ಸಕ್ಕೆ. ಅವಳಲ್ಲಿ ಹೋದ್ಲು, ಆದ್ರೆ ಮಗುನೇ ಹೋಗ್ಬಿಡ್ತು ಅನ್ಸುತ್ತೆ. ಇಲ್ಲ ನೋಡಿ, ನಮ್ಮ ಮಮ್ಮಿ ಸ್ಟೈಲಾಗಿ ಬರ್ತಾ ಇದ್ದಾರೆ. ತುಂಬಾ ಕ್ಯೂಟ್ ಪಾಪು ಅದು. ರಿಜೆಕ್ಷನ್, ಲೈಫ್ ಅಲ್ಲಿ ನಾನು ಎಷ್ಟು ಯಾವತ್ತೂ ಈಗ ರಿಜೆಕ್ಟ್ ಆಗಿಲ್ಲ. ನನಗೆ ಓನ್ಲಿ ಮಕ್ಕಳೇ ರಿಜೆಕ್ಟ್ ಮಾಡಕ್ ಸಾಧ್ಯ. ಸೊ ಅದೊಂದು ಎಕ್ಸಾಂಪಲ್ ಇದೆ. ಅಲ್ಲಿ ನೋಡಿ ಇಬ್ರು ಮ್ಯಾಚಿಂಗ್ ಆಗಿದ್ದೀವಿ ಅಂತ, ಅಂದ್ರೆ ಕುರ್ತಾ ಹಾಕೊಂಡಂತ ಇವ್ರಿಬ್ರು ನೋಡಿ ಬ್ಲ್ಯಾಕ್ ಅಂಡ್ ವೈಟ್ ಮ್ಯಾಚ್ ಮಾಡ್ಕೊಂಡು ಬಂದಿದ್ದಾರೆ. ಕಪಲ್ ಗೋಲ್ಸ್ ನೋಡಿ, ಯಾರು ಕಣ್ ಬಿಡಬೇಡಿ. ತುತ್ತು ಗೈಸ್, ಇವಾಗ ಇಷ್ಟೆಲ್ಲ ಒಟ್ಟಾಡಿ ನಮಗೆ ತುಂಬಾ ಸುಸ್ತಾಯ್ತು ಅಂತ ಫಸ್ಟ್ ಸ್ವಲ್ಪ ನಮ್ದು ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ ಅಂತ ನಾವು ಬಂದಿದ್ದೀವಿ. ಹಾಗಾಗಿ ನಾವಿಲ್ಲಿ ಏನ್ ತಗೊಂತಿದ್ದೀವಿ ಅಂತ ನೀವು ನೋಡಿ. ಪೊಟ್ಯಾಟೊ ಟ್ವಿಸ್ಟ್ ಜಾತ್ರೆಗೆ ಬಂದ್ರೆ ಮಾತ್ರ ತಗೊಳ್ಳೋದು, ಇನ್ನೆಲ್ಲೂ ನಾವು ಇದನ್ನ ತಗೊಳ್ಳೋದಿಲ್ಲ. ಹಾಗಾಗಿ ಇವಾಗ ತಗೊಂಡಿದ್ದೀವಿ ನೋಡಿ ಗೈಸ್. ಈ ತರ ಆಲೂಗಡ್ಡೆ ಅದು ಒಂದು ಅದನ್ನ ಹಿಂಗೆ ಸ್ಕ್ಯೂವರ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಹಿಂಗೆ ಫ್ರೈ ಮಾಡ್ಕೊತಾರೆ ಫುಲ್ಲು. ಇದನ್ನ ಫ್ರೈ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಮಸಾಲ ಇಟ್ಟಿದಲ್ಲ, ಈ ಕೋಟಿಂಗ್ ಇದರಲ್ಲಿ ಅವರು ಕೋಟ್ ಮಾಡಿಬಿಟ್ಟು ಫ್ರೈ ಮಾಡೋದು. ಆಮೇಲೆ ಈ ಮಸಾಲ ಹಾಕ್ತಾರೆ, ಅದ್ರ ಮೇಲಿಂದ ಅಲ್ಲಿ ಸಾಸಸ್ ಇದಾವೆ ನೋಡಿ, ಆ ಸಾಸಸ್ಗಳು ಅವರು ಹಾಕಿ ಕೊಡ್ತಾರೆ. ನನಗೆ ಪರ್ಸ್ನಲಿ ಮೇಯೋನೀಸ್ ಇಷ್ಟ. ಇಲ್ಲಿ ನೋಡಿ, ಇಲ್ಲಿ ಈ ತರ ಎಲ್ಲ ಕವರ್ ಮಾಡ್ತಾರೆ, ಕೋಟಿಂಗ್ ಮಾಡ್ತಾರೆ. ಏನು ಮಸಾಲ ಹಾಕ್ತಾರಲ್ಲ ಅದೇ ಫುಲ್ ಟೇಸ್ಟ್ ಇದಕ್ಕೆ. ಅದ್ರ ಮೇಲೆ ಈ ತರ ಅದ್ರ ಮೇಲೆ ಈ ತರ ಮೇಯೋನೀಸ್ ತರ ಹಾಕಿ ಕೊಡ್ತಾರೆ. ಥ್ಯಾಂಕ್ ಯು ನೋಡಿ. ವಾ ನೋಡಿ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಈ ಸ್ಟಾಲಿಗೆ ಬಂದಿದ್ದು ನಾವು. ಮಮ್ಮಿ ಟ್ರೈ ಮಾಡ್ತಾರೆ ಇವಾಗ. ಬನ್ನಿ ಮಮ್ಮ. ಸರಿ, ಆ ಕಡೆ ಪಪ್ಪ ಹತ್ರ ಹೋಗಿ, ಇಲ್ಲಿ ಅಪ್ಪ ನಿಂತಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ನಾವು ತಿನ್ನೋಣ ಇದನ್ನ. ಅವ್ರಿಗೆ ಒಂಚೂರು ಟೇಸ್ಟ್ ಕೊಟ್ಟು, ಅವ್ರು ಜಾಸ್ತಿ ತಿನ್ನಲ್ಲ, ಅದು ಎಷ್ಟು ತಿಂತಾರೆ ಅಷ್ಟು ತಿಂತಾರೆ. ಎಸ್, ಸ್ಟಾರ್ಟ್. ಎಸ್, ಹೇಗಿದೆ? ನಾನೇ ಮಾಡಿದ್ದು ನೋಡಿ. ತಿನ್ನಿಪಾ. ಸೂಪರ್. ಐ ಥಿಂಕ್ ಅವ್ರ ಹಸ್ಬೆಂಡ್ ವೈಫ್ ಇರಬೇಕು ಸ್ಟಾಲಲ್ಲಿ. ಆಮೇಲೆ ಅವ್ರ ಮಗನೂ ಇದ್ದಾನೆ. ಅಕ್ಕ ಸ್ವಲ್ಪ ಮೇಯೋನೀಸ್ ಮಾಡ್ಕೊಳಕ್ಕ. ಆ ಮೇಯೋನೀಸ್ ಪಾಟೆ ಟೇಸ್ಟ್ ಅಯ್ಯೋ ಕೊಡಕ್ಕ. ಮೇಯೋನೀಸೇ ಮಜಾ. ಅಲ್ಲಿ ನೋಡಿ ಗೈಸ್, ಈ ಕಾರ್ಯಕ್ರಮನ ಅಲ್ಲಿ ಇದೇನು ಸ್ವಾಗತ ನೀಡುವಂತ ಒಂದು ಕಾರ್ಯಕ್ರಮ ಇರುತ್ತೆ, ಅದು ಆಗ್ಲೇ ಸ್ಟಾರ್ಟ್ ಆಗಿದೆ ಗೈಸ್. ಬಾಳೆಕಾಯಿ ಬಜಿ ಇನ್ನ ಟೈಮ್ ಆಗುತ್ತೆ ಅಂತ ಹೇಳಿ ಸಮೋಸ ತಗೊಂಡ್ ಬಂದ್ರು. ಸೊ ಇವಾಗ ನಾವು ಸಮೋಸ ತಿಂತಿದೀವಿ.
ಅಲ್ಲಿ ಇವಾಗ ಪಪ್ಪ ಬರ್ಬೇಕು. ಸೊ ನಾವ್ ಇವಾಗ ಸಮೋಸ ತಿಂತಾ ಇದೀವಿ ಗೈಸ್. ಈ ಸ್ಟಾಲಿಂದ ಪುಳಿಯೋಗರೆ ಎಲ್ಲರೂ ತಗೊಂಡ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಮ್ಮ ಮಮ್ಮಿ ಮತ್ತೆ ಅಕ್ಕ ಕೂಡ ಈ ಸ್ಟಾಲಿಂದ ಹೋಗಿ ಪುಳಿಯೋಗರೆ ತಗೊಂಡ್ ಬರಕ್ ಹೋಗಿದ್ದಾರೆ. ಸೊ ಟ್ರೈ ಮಾಡ್ಬಿಟ್ಟು ನೋಡ್ಬೇಕು ಎಷ್ಟು ಹೈಪ್ ಮಾಡ್ತಾ ಇದ್ದಾರೆ, ಆಕ್ಚುಲಿ ಎಷ್ಟು ಚೆನ್ನಾಗಿದೆಯಾ ಇಲ್ಲ ಅಂತ. ಎಸ್, ಪುಳಿಯೋಗರೆ ಟೇಸ್ಟಿಂಗ್ ಆಗ್ತಾ ಇದೆ ಇವಾಗ. ಚೆನ್ನಾಗಿದೆಯಾ ಹೇಳ್ದಂಗ್ ಚೆನ್ನಾಗಿದ್ಯಾ? ಹೈಪ್ ಮಾಡಿದ್ದಷ್ಟು ಅಲ್ಲ, ಹೈಪ್ ಮಾಡಿದ್ದಷ್ಟು ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಮಸಾಲ ಹೇಗಿದೆ? ಮಸಾಲ ಇದೆ, ಚೆನ್ನಾಗಿದೆ. ನೀನು ಓ, ಇವ್ರು ಯಾರಿದಾರಲ್ಲ ಇವರು ಒಂದು 100 ಟೈಮ್ಸ್ ಅಂದ್ರೆ 100 ಸಲಕ್ಕಿಂತನೂ ಜಾಸ್ತಿ ರಕ್ತದಾನ ಮಾಡಿದ್ದಾರೆ, ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಇಲ್ಲಿ ಸನ್ಮಾನ ನೀಡ್ತಾ ಇದ್ದಾರೆ. ನೋಡಿ ಮಸಾಲ ಮಂಡಕ್ಕಿ ಯಾವ ತರ ಮಾಡ್ತಾ ಇದ್ದಾರೆ. ಇಲ್ಲಿ ದೊಡ್ಡ ಗೊಜ್ಜು ರೆಡಿ ಮಾಡಿ ಇಟ್ಕೊಂತಾರೆ, ಅಲ್ಲಿ ಮಿಕ್ಸ್ಚರ್ ಹಾಕ್ತಾರೆ, ಈ ತರ ಮಾಡಿ ಅದನ್ನ ಮಾಡ್ತಾರೆ, ಮಿಕ್ಸ್ ಮಾಡಿ ಹಿಂಗೆ ಕೊಡ್ತಾರೆ, ಈಗ ಸರ್ವ್ ಮಾಡ್ತಾರೆ. ಫುಲ್ ಬಿಸಿ ಇರ್ತಾರೆ ಇವರು. ಗೊಜ್ಜು ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂದಿದೆ ಗೈಸ್. ನೋಡಿ ಬೆಳಿಗ್ಗೆಯಿಂದ ಇಷ್ಟ ಆಗಿದೆ. ಸೊ ಬನ್ನಿ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ತಗೊಂಡು ನೋಡಿ ಅಲ್ಲಿ ನಮ್ಮ ಮಮ್ಮಿ ಓಕೆ ಸ್ಪೂನ್ಸ್ ಅಲ್ಲಿಂದ ತಗೊಳ್ಬೇಕಂತ ಇಲ್ಲಿ ಸಿಗಲ್ಲ ಅಂತೆ. ಅಲ್ಲಿ ಸ್ಪೂನ್ ತಗೊಳಕ್ ಟ್ರೈ ಮಾಡ್ತಿದ್ದಾರೆ. ಸ್ಪೂನ್ ಒಂದೇ ಇದೆ ಗೈ, ಸ್ಪೂನ್ ಕ್ರೈಸಿಸ್ ಆಗಿದೆ. ಹೇಗೆ ಸ್ಪೂನ್ ಅರೇಂಜ್ ಮಾಡ್ತಾರೆ ಇವಾಗ ನೋಡ್ಬೇಕು. ನಾವು ಗೋಲ್ಡ್ ತಗೊಂಡು ಹಾಗೆ ಹೋಗಬೇಕಾದ್ರೆ ಚೋಪಾನ್ ರೋಗ ಹೋಗ್ಬೇಕು. ಆಮೇಲೆ ಏನಾದ್ರು ಪ್ರೆಷಿಯಸ್ ತಗೊಂಡು ಹೋಗ್ತೀವಲ್ಲ, ಹಾಗೆ ನಾವು ನಮ್ದು ಈ ಮಸಾಲ ಮಂಡಕ್ಕಿನ ಎಲ್ರಿಂದ ಉಳಿಸ್ಕೊಂಡು ಮತ್ತೆ ಪಪ್ಪ ಎಲ್ಲಿ ನಿಂತಿದ್ದಾರೆ ಅಲ್ಲಿಗೆ ತಗೊಂಡು ಹೋಗ್ತಾ ಇದೀವಿ. ಇದಂತೂ ಚೆನ್ನಾಗೇ ಇರುತ್ತೆ ಬಿಡಿ, ಇದೇನು ಅವಶ್ಯಕತೆನೇ ಇಲ್ಲ ಗೈಸ್. ಏನೇನ್ ತಿನ್ಬೇಕಾಯ್ತು ಅದು ತಿಂದ್ವಿ. ಇವಾಗ ನಾವ್ ಏನ್ ಸ್ಟಾಲ್ಸ್ ಎಲ್ಲ ಅವಾಗ್ಲೇ ಬರಬೇಕಾದ್ರೆ ನಾನು ನಿಮ್ಗೆ ತೋರಿಸಲ್ಲ, ಸಿಕ್ಕಾಬಳೆ ರಶ್ ಇತ್ತು. ಸೊ ಅದ್ರಲ್ಲಿ ಇವಾಗ ಏನೇನ್ ಸ್ಟಾಲ್ಸ್ ಅಲ್ಲಿ ಏನಿದಾವೆ ಅಂತ ನೋಡಕ್ ಹೋಗ್ತಿದೀವಿ. ನಾನು ಎಷ್ಟಾದಷ್ಟು ನಿಮಗೆ ಗ್ಲಿಮ್ಸಸ್ ತೋರಿಸ್ತೀನಿ, ಎಷ್ಟಾದಷ್ಟು ಗ್ಲಿಮ್ಸಸ್ ನಿಮಗೆ ತೋರ್ಸಕ್ ಟ್ರೈ ಮಾಡ್ತೀನಿ. ಹಾಗಾಗಿ ನೋಡಿ ನೀವೇ ಹೇಗಿದೆ. ಈ ಭಾಗ್ಯಲಕ್ಷ್ಮಿ ಅಂತ ಎಷ್ಟು ಒಳ್ಳೆ ಹೆಸರು ಸ್ಟೋರ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀವಿ ನೋಡಿ. ಓಕೆ, ಏನು ಇಂಟ್ರೆಸ್ಟ್ ಬರಲಿಲ್ಲ. ನೆಕ್ಸ್ಟ್ ಸ್ಟಾಲ್ ಓಕೆ, ಇಲ್ಲಿನೇನು ಇಂಟ್ರೆಸ್ಟ್ ಬರಲಿಲ್ಲ. ಇರುತ್ತೆ ಪರವಾಗಿಲ್ಲ, ಈ ಸೈಡ್ ರಶ್ ಅಷ್ಟಿಲ್ಲ, ಆ ಕಡೆ ಸೈಡ್ ತುಂಬಾ ರಶ್ ಇದೆ ಗೈಸ್. ಬುಕ್ಸು, ಹ್ಯಾಂಡ್ ರೈಟಿಂಗ್ ಬುಕ್ಸು, ಮಸಾಲ ಪುಡಿ, ಮತ್ತೆ ಬಟ್ಟೆ ಇರ್ಬೋದು, ನೀವು ನೇಮ್ ಇಟ್, ನೀವು ಏನು ಕೇಳ್ತೀರಾ ಅದ್ರಲ್ಲಿ ಸಿಗುತ್ತೆ, ಎಲ್ಲ ಇದೆ ಇಲ್ಲಿ ಸ್ಟೋರ್ಸ್ ಅಲ್ಲಿ. ಸೊ ಅಲ್ಲಿ ಕಟ್ಲರಿ ಇದಾವೆ, ಎಲ್ಲ ಬೋಲು ಮತ್ತೆ ಪ್ಲೇಟ್ ಅವೆಲ್ಲ ಅವರು ಹೊಡೆದು ತೋರಿಸ್ತಾ ಇದ್ದಾರೆ ನೋಡಿ. ಹೊಡೆದೋಗಲ್ಲ, ನೀವು ಬಿದ್ರು ಹೊಡೆದು ಬೀಳಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಟೇಸ್ಟಿಂಗ್ ಮಾಡ್ತಾ ಇದ್ದಾರೆ. ಏನಂತ ನೋಡ್ತೀರಾ ನೋಡಿ, ಈ ಥರ ಡಿಫ್ರೆಂಟ್ ಐಟಮ್ಸ್ ಇದಾವೆ, ಯಾವ್ದು ತಿನ್ಬೋದು. ಅವ್ರು ನೋಡಿ ಟೇಸ್ಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಏನ್ ಟೇಸ್ಟ್ ಮಾಡಿದ್ರೆ ತೋರಿಸು. ಇದು ಟೇಸ್ಟ್ ಮಾಡಿದಂತೆ ಹೇಗಿದೆ? ಗುಡ್ ಒನ್. ಈಗ ನೆಕ್ಸ್ಟ್ ಏನ್ ಟೇಸ್ಟ್ ಮಾಡ್ತಾ ಇದ್ದಾರೆ? ಬನಾರಸಿ ಸ್ಪೆಷಲ್ ಅಂತ ಗೈಸ್. ನಮ್ಮ ಮಮ್ಮಿ ಟೇಸ್ಟ್ ಮಾಡಿ ನೋಡ್ತಾರೆ. ನಮ್ಮ ಮಮ್ಮಿ ನಮ್ಮ ಬ್ಲಾಗರ್, ಐ ಥಿಂಕ್ ಬೈ ದರ್ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿದೆ. ಇದು ಪಾಸಿಟಿವ್ ನೋಡಿ. ಅವ್ರು ಹೇಳ್ತಾರೆ ಖಾಸಿ ಏನಾರಿತ್ತು, ಖರಾಶ್ ಏನಾರಿತ್ತು, ಕೆಮ್ಮು ಏನಾರಿತ್ತು ಅಂದ್ರೆ ದಿಸ್ ಇಸ್ ಆಕ್ಚುಲಿ ಗೋಯಿಂಗ್ ಟು ಹೆಲ್ಪ್ ಯು ಅಂತ. ಹೇಗಿದೆ? ಇದು ಬೇಡ ಅಂತ, ಯಾಕೆಂದ್ರೆ ಮೆಂತರ ಮೆಡಿಸಿನ್ ತರ ಇರುತ್ತೆ ಅದು. ಇದೆ ನೋಡಿ ಗೈಸ್. ಏನ್ ತಗೊಬೇಕು ಅಂತ ಡಿಸ್ಕಸ್. ಓಕೆ, ಇದು ತಗೊಂತಾ ಇದಾರಂತೆ ನಮ್ಮ ಮಮ್ಮಿ. ಚೆನ್ನಾಗಿ ಅನ್ಸ್ತಾ ಅದು? ಓಕೆ, इमली ಅದು ಚಾಕ್ಲೇಟ್ ಇದು ಇಮ್ಲಿ ಚಾಕ್ಲೇಟ್. ಇಮ್ಲಿ ಚಾಕ್ಲೇಟ್ ಈ ತರ ಇರುತ್ತೆ ನೋಡಿ. ಅಂದ್ರು ಫ್ರೀಯಲ್ಲಿ ಇಸ್ಕೊಂಡ್ರು, ಫ್ರೀಯಲ್ಲಿ ಅವರೇ ಕೊಟ್ರು. ನಾನು ಬೇಡ ಅಂದ್ರು ಅವರೇ ಕೊಟ್ರು ನೋಡಿ. ತಿಂತಿದ್ದಾಳೆ. ಹೇಗನ್ಸ್ತು? ಖಟ್ಟ ಇಮ್ಲಿ ಖಟ್ಟ ಮಜಾ ಉಂಟು. ಅದು ಮಸಾಲ ಮ್ಯಾಂಗೋ ಡ್ರೈ. ಓಕೆ, ಸೊ ಇದರನೇ ಟೇಸ್ಟಿಂಗ್ ನಡೀತಿರುತ್ತೆ. ಏನ್ ತಗೊಂತೀವಿ ಅಂತ ನಾವು ಆಮೇಲೆ ತೋರಿಸ್ತೀವಿ. ಸೊ ಸ್ಟೇ ಟ್ಯೂನ್. ಏನ್ ತಗೊಂತೀನಿ ಅಂತ ಹೇಳಿದ್ವಲ್ಲ ಅವಾಗೆ ನೋಡಿ ಗೈಸ್. ಬಾಯ್ ಕೊಡು ನೋಡಿ ಗೈಸ್. ಇದು ನಾವು ಬನಾರಸಿ ಪಾನ್ ತಗೊಂಡಿರೋದು. ಮತ್ತೆ ಇದು ಪಾನ್ ಶಾರ್ಟ್ಸ್ ಅಂತ ಇವು. ಇದನ್ನ ಡೈರೆಕ್ಟ್ ಅದು ಲೀಫ್ ಇರುತ್ತೆ, ಆ ಪಾನಿಂದ ಅದ್ರಲ್ಲಿ ಇಟ್ಬಿಟ್ಟು ಸ್ವಲ್ಪ ಸುಣ್ಣ ಹಚ್ಚಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಹಂಗೆ ಪಾನ್ ಮಾಡ್ಕೊಂಡು ತಿನ್ಬಿಟ್ಟು ಗೈಸ್. ನಾನು ಅಕ್ಕ ಫೋಟೋ ತಗೊಂಡ್ಕೊಂತ ನಿಂತ್ಬಿಟ್ವಿ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಆಗ್ಲೇ ನಮ್ಮಿಂದ ಪರೇಶಾನ್ ಆಗೋಗಿದ್ದಾರೆ. ಹಾಗೆ ಹಾಕ್ಲಿಕ್ಕೆ ಬರೋ ಅಷ್ಟು ಬೋರ್ ಆಗೋಗಿದ್ದಾರೆ. ಅವರಲ್ಲಿ ನಿಂತ್ಕೊಂಡು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಹಂಗೆ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು ಅವರಿಗೆ. ಈಗ ಬಾಳೆಕಾಯಿ ಬಜ್ಜಿ ತಿನ್ನೋಕ್ಕೋಸ್ಕರ ನಾವಿಲ್ಲಿ ಕಾಯ್ತಾ ಇದೀವಿ. ಈಗ ಅದನ್ನ ಫ್ರೈ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಮಮ್ಮಿ ಎಷ್ಟು ಖುಷಿ ಇದ್ದಾರೆ. ಒಳ್ಳೆ ನಾವು ಏನಾದ್ರು ಬಂಗಾರ ತಂದು ಕೊಟ್ಟಿದ್ದೀವಿ ಅನ್ನೋ ಅಷ್ಟು ಖುಷಿ ಇದ್ದಾರೆ ಅವರು. ಬಾಳೆಕಾಯಿ ಬಜ್ಜಿ ನೋಡಿ ಇದೆ ಅದಲ್ಲಿ ಇಂಥ ಒಂದು ಯಾವುದೋ ಚಿಕ್ಕ ಕ್ಷಣಗಳು ಇರ್ತವೆ. ಇದರಲ್ಲೇ ನೀವು ಏನೇ ಒಂದು ಸಂತೋಷ ಇರಲಿ ಅದನ್ನ ಅನುಭವಿಸಿ. ಯಾವಾಗಲೂ ಲೈಫಿಂದು ಈ ಸ್ಮಾಲ್ ಮೂಮೆಂಟ್ಸಿಗೆ ಯಾವಾಗಲೂ ಪ್ರಯಾರಿಟಿ ಕೊಡಿ ಗೈಸ್. ಇವಾಗ 9:20 ಆಗಿದೆ ರಾತ್ರಿ, ಆದರೆ ಏನಾದರೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಸೊ ನೀವು ನೋಡಿ ಆ್ಯಂಕರಿಂಗೇ ನಡೀತಾ ಇದೆ.
ಗೆಸ್ಟ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ಇನ್ನಾದರೂ ಸರಿಯಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡೋದು ಅಂತ ನೋಡಿ ನಮ್ಮ ಮಮ್ಮಿ ನಮ್ಮ ತಂಗಿಗೆ ಚಿಕ್ಕ ಮಕ್ಳು ಥರ ಏನದು ಕಾರ್ನ್, ಸ್ವೀಟ್ ಕಾರ್ನ್ ಕೊಡಿಸಿದ್ದಾರೆ. ಖಟ್ಟ ಮೀಠ ಹೇಗಿದೆ? ಓಕೆ ಅಂತೆ. ಕೊಡಿಸಿರೋರು ಇವರು ನಮ್ಮ ಮಮ್ಮಿ, ನಾನೇ ಕೊಡಿಸಿದ್ದು. ತಿಂತಿರೋರು ನಾನೇ ತಿಂತಿರೋದು. ಆಮೇಲೆ ಆಡಿಯನ್ಸ್ ನಾನು, ಆಮೇಲೆ ನಮ್ಮ ಡ್ಯಾಡಿ. ಏನ್ ನಡೀತಾ ಇದೆ ಇನ್ನಾದ್ರೂ ಜಸ್ಟ್. ಸೊ ನಮ್ಮ ಮಮ್ಮಿ ಇವಾಗ ಇಲ್ಲಿ ಶೂಟಿಂಗ್ ಮಾಡಕ್ ಬಂದಿದ್ದಾರೆ. ಎಸ್, ಕಮಾನ್ ಮಮ್ಮಿ ಮಾಡಿ ನೋಡೋಣ. ಸೊ ಒಳ್ಳೆ ಆಂಗಲ್ ತಗೊಂತೀನಿ. ನಮ್ಮ ಮಮ್ಮಿ ಶೂಟ್ ಮಾಡ್ತಿರೋದನ್ನ ಮಾಡಿ ಮಾಡಿ. ಓಕೆ, ಲೆಟ್ಸ್ ಗೋ. ಮಾಡಿ ಮಾ. ಎಸ್, ರೆಡಿ. ಓಕೆ, ಒಂದು ಹೋಯ್ತು. ಎಸ್, ನೆಕ್ಸ್ಟ್ 2. ಓಕೆ, ನೆಕ್ಸ್ಟ್ 3. ನೆಕ್ಸ್ಟ್ 4. ಕೊನೆಗೆ ಒಂದು. ಓಕೆ, 5 ಆಯ್ತು. 5 ಆಯ್ತು. ವಾ, ತಗೊಳ್ಳಿ. ಥ್ಯಾಂಕ್ ಯು. ಅಲ್ಲಿ ನೋಡಿ, 5 ಹೊಡೆದ್ರು ಮಮ್ಮಿ. ಅದಕ್ಕೆ 50 ರೂಪೀಸ್ ಕೊಟ್ಟು 200 ತಗೊಂಡ್ ಬಂದ್ರು. ಪ್ರೈಸ್ ಬಂತು. 5 ಹಾಕ್ದ್ರು ಮಮ್ಮಿ. 5 ಟೈಮ್ಸ್ 5 ಹೊಡೆದ್ರು ಮಮ್ಮಿ. ಚಿಕ್ಕ ಅದರಿಂದಾನೆ ಮಮ್ಮಿ ದೃಷ್ಟಿ ತೆಗ್ಬಿಡು. ನಮ್ ಲಕ್ಕಿ. ಮಮ್ಮಿ ನಿಮಗೆ ಗೆದ್ದಾಗ ಅನಿಸ್ತಾ ಇದೆ. ಅನ್ಬಿಲೀವಬಲ್. ಅದು ಏನು ಚಶ್ಮಾ ಇಲ್ದೆ ಏನು ಇಲ್ದೆ ಹಂಗೆ ಹೊಡೆದು 5 ಹೊಡೆದಾರೆ. ಸೂಪರ್. ಆಶೀರ್ವಾದ ತಗೊಳ್ಬೇಕು. ಏನೋ ಸೂಪರ್ ಜೋಡಿ ಅಂತ ನೋಡಿ ಗೈಸ್. ಏನೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಫೈನಲಿ ಜೋಡಿಗಳು ವಾಕ್ ಮಾಡ್ತಾರಂತೆ. ಫ್ಯಾಷನ್ ಶೋ ಬೆಸ್ಟ್ ಜೋಡಿ ಏನೋ ಗೆಲ್ಲುತ್ತಂತೆ. ಅದಕ್ಕೆ ನಮ್ಮ ಮಮ್ಮಿ ಪಪ್ಪನ ನಾವು ಕಳ್ಸೋಣ ಅಂದ್ರೆ ಇಲ್ಲಿ ನೋಡಿ ನಮ್ಮ ಪಪ್ಪ ಶಾರ್ಟ್ಸ್ ನಮ್ಮ ಮಮ್ಮಿ ಫುಲ್ ಚಿಲ್ಲಾಗಿ ಬಂದಾಗ ಅದಕ್ಕೆ ಎಲ್ಲ ಚಾನ್ಸ್ ಇರಲ್ಲ. ನಮಗೆ ಗೊತ್ತೂ ಇದ್ದಿಲ್ಲ ಬಿಡಿ ಈ ತರ ಒಂದು ಸ್ಪರ್ಧೆ ಇದೆ ಅಂತ. ಹಾಗಾಗಿ ನಮ್ಮವರು ಹೋಗಲ್ಲ. ವಾವ್, ಇವಾಗ ವಾಕ್ ಮಾಡ್ತಾರೆ. ಏನು ಬೈದಿಲ್ಲ ಅಲ್ಲ, ಬರ್ಲೇಬೇಕು ನಮ್ಗೆ ಗೊತ್ತಿಲ್ಲ ಅಂತ. ಸರ್ ನಿಮ್ಮ ವೈಫ್ ಬೈದಿಲ್ಲ ಅಲ್ಲ? ಇಷ್ಟಪಟ್ಟು ಬಂದಿದ್ದೆ. ಹಿಂಗೆ ಹೇಳಿಲ್ಲ ಅಂದ್ರೆ ಮನೇಲಿ ಬೀಳುತ್ತೆ. ಅದೇ ಅದಕ್ಕೆ ನೋಡಿ ಗೈಸ್, ಮಗು ಕಳ್ದೋಗಿತ್ತು. ಅವ್ರ ಮಗು ಕಳ್ದೋಗಿತ್ತು. ಅಪ್ಪಗೆ ಸಿಕ್ತು ಅವ್ರು ಕಳ್ದೋಗಿತ್ತು ಮಗು. ಅವರೆಲ್ಲ ಫೋಟೋ ಎಲ್ಲ ಹಾಕ್ಸಿದ್ರು. ನಿಮ್ಗೆ ಎಲ್ಲರಿಗೂ ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ದಾರೆ. ಪ್ರತಿ ಅವರು ಡ್ರಾ ಮಾಡ್ತಾರೆ. ಸಾರಿ ಸಿಲ್ವರ್ ಕಾಯಿನ್. ಬಟ್ ಇವ್ರ ಕಂಪನಿ ಹೆಸರು ಮಾತ್ರ ಗೋಲ್ಡ್ ಕಂಪನಿ. ಚಿನ್ನಂತ ಮನ್ಸಿನವ್ರಿಗೆ ಬೆಳ್ಳಿ ಕೊಟ್ರೆ ಪರವಾಗಿಲ್ಲ, ತಗೋತಾರೆ ಬಿಡಿ. ಸೂಪರ್, ಥ್ಯಾಂಕ್ ಯು. ನಾವು ಇವಾಗ ಮಿನಿ ಮೀಲ್ಸ್ ಸ್ಟಾರ್ಟ್ ಆಗುತ್ತಲ್ಲ ಗೈಸ್, ರಾತ್ರಿ 9 ಗಂಟೆ ಮೇಲೆ ರೋಡ್ ಸೈಡಲ್ಲಿ ಅಲ್ಲಿ ಬಂದಿದ್ದೀವಿ. ಸೊ ನೋಡಿ ನಿಮಗೆ ತೋರಿಸ್ತೀನಿ ನಾನು. 1 ಸೆಕೆಂಡ್. ನೋಡಿ ಈ ಥರ ಆಟೋ ಅಲ್ಲಿ ಮಿನಿ ಮೀಲ್ಸ್ ಅಂತ ಅಲ್ಲಿ ಆಟೋ ಕಾಣಿಸ್ತಾ ಇದ್ದಾವೆ ನಿಮಗೆ. ಅಲ್ಲೆಲ್ಲ ಇವು ಆ್ಯಕ್ಚುಲಿ ಆಟೋ ನಾಟ್ ಫಾರ್ ರೋಡ್ ಆರ್ ಟ್ರಾನ್ಸ್ಪೋರ್ಟ್. ಇದೆಲ್ಲ ಮಿನಿ ಮೀಲ್ಗೋಸ್ಕರ. ರಾತ್ರಿ 9 ಗಂಟೆ ಮೇಲೆ ಅಷ್ಟೇ ಸ್ಟಾರ್ಟ್ ಆಗುತ್ತೆ ಇದು. ಸೊ ನಮ್ಮ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ರೈಲ್ವೆ ಸ್ಟೇಷನ್ ಆಮೇಲೆ ಬಸ್ ಸ್ಟ್ಯಾಂಡ್ ಇಲ್ಲಿದೆ. ಸೊ ಎರಡು ಆಪೋಸಿಟ್ ಇದ್ದಾಗೆ ಹೆವಿ ಆಡಿಯನ್ಸ್ ಇಲ್ಲೇ ಇರುತ್ತೆ. ಸೊ ಅದಕ್ಕೆ ಇವರು ರಾತ್ರಿ ಟ್ರಾವೆಲರ್ಸ್ ಆಗಲಿ ಎಲ್ರಿಗೋಸ್ಕರ ಮಿನಿ ಮೀಲ್ಸ್ ಅರೇಂಜ್ ಮಾಡ್ತಾರೆ. ಅದಕ್ಕೆ ನೋಡಿ ನಾವು ಏನು ತೊಗೊಂಡಿವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ನಾವು ಚಿತ್ರಾನ್ನ ತೊಗೊಂಡಿದ್ದೀವಿ. ಚಿತ್ರಾನ್ನ ನಾವು ವೆಜ್ ಸ್ಟಾಲಿಗೆ ಬಂದಿದ್ದೀವಿ. ಬಿಕಾಸ್ ಇವತ್ತು ಸ್ಯಾಟರ್ಡೆ. ಬ್ಲಾಗರ್ ತಿಂತಾ ಇದ್ದಾರೆ ಚಿತ್ರಾನ್ನ, ಅವ್ರ ಫೇವ್ರೇಟು. ಅದಕ್ಕೆ ನೋಡಿ ಫುಲ್ ಆ ಥರನೇ ತಿಂತಾ ಇದ್ದಾರೆ. ಸೊ ದ್ಯಾಟ್ ಇಸ್ ದ ಆಟೋ ಎಲ್ಲಿ ಊಟ ಸರ್ವ್ ಮಾಡ್ತಾ ಇದ್ದಾರೆ. ಹಿಂದಕ್ಕೆ ಹೆಂಗೆ ಕಾಣಿಸ್ತಾ ಇದೆಯಲ್ಲ, ಇದು ಆ್ಯಕ್ಚುಲಿ ಛತ್ರ, ಮದುವೆ ಆಗೋ ಛತ್ರ. ಸೊ ಸಾಕು. ಇವರು ನೋಡಿ ನಮಗೆ ಸರ್ವ್ ಮಾಡಿದ್ದು ಪಿಂಕ್ ಶರ್ಟಲ್ಲಿ ಹೋಗ್ತಾ ಇದ್ದಾರಲ್ಲ. ತಿನ್ನಿ, ಆರಾಮಾಗಿ ತಿನ್ನಿ. ಸೊ ಹೇಗಿದೆ ಟೇಸ್ಟು? ಹೌದಾ, ಟೇಸ್ಟಿ ಟೇಸ್ಟಿ ಇದೆ ಅಂತ. ಡ್ಯಾಡಿನ ಟ್ರೈ ಮಾಡಿಲ್ಲ. ಡ್ಯಾಡಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ನೋಡಿ. ಫಸ್ಟ್ ಟ್ರೈ ಮಾಡಿ
ಚಿತ್ರಾನ್ನ ಫುಲ್ ಫ್ಲೆಜ್ಡ್ ಊಟ ಗೈಸ್. ಇದು 40 ರೂಪಾಯಿ ಪ್ಲೇಟ್ ಇದು. ಸೊ ಅವರು 70 ರೂಪಾಯಿನಲ್ಲಿ ರೋಟಿ ಆಮೇಲೆ ಸಬ್ಜಿ ಕೂಡ ಕೊಡ್ತಾ ಇದ್ದಾರೆ. ಸೊ ಯಾರು ಫುಲ್ ಫ್ಲೆಜ್ಡ್ ಮೀಲ್ ತಿನ್ಬೇಕಂದ್ರೆ ಒನ್ ಆಫ್ ದ ಮೋಸ್ಟ್ ಫೀಸಿಬಲ್ ಆಪ್ಷನ್. ಅಲ್ಲಿ ನೋಡಿ ಹೇಗಿದೆ ಗಾಡಿ, ವಾವ್ ಚೆನ್ನಾಗಿದೆ. ಚೆನ್ನಾಗಿದೆ ಅಂತೆ. ಸೊ ತಿಂದು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ಆ್ಯಕ್ಚುಲಿ ಚಿತ್ರಾನ್ನ ತುಂಬ ಚೆನ್ನಾಗಿದೆ. ಇದು ಟೆಂಪಲಲ್ಲಿ ಸರ್ವ್ ಮಾಡ್ತಾರಲ್ಲ ಪ್ರಸಾದ ಅಂತ, ಆ ಒಂದು ಟೇಸ್ಟ್ ನಿಮಗೆ ಇಷ್ಟ ಅಂದರೆ ಆ ಥರನೇ ಇದೆ ನೋಡಿ. ಫುಲ್ ಖುಷಿಯಾಗಿ ತಿಂತಿದ್ದಾರೆ. ನೈಸ್, ಬಂದು ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಸೊ ದಾವಣಗೆರೆಗೆ ಬಂದಾಗೆ ರೈಲ್ವೆ ಸ್ಟೇಷನ್ ಮುಂದೆ ಅಥವಾ ಬಸ್ ಸ್ಟ್ಯಾಂಡ್ ಮುಂದೆ ನೀವು ಬಂದು ಏನಾದ್ರು ತಿನ್ಬೇಕಂದ್ರೆ 9 PM ಆದಮೇಲೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಟೆಲಿಫೋನ್ ಎಕ್ಸ್ಚೇಂಜ್ ಆಪೋಸಿಟು, ಅದೇ ಟೆಲಿಫೋನ್ ಇಲ್ಲ, ಇಲ್ಲಿ ಟೆಲಿಫೋನ್ ಎಕ್ಸ್ಚೇಂಜ್ ಕಾಣಿಸ್ತಾ ಇದೆಯಲ್ಲ ಅದೇ, ಅದರ ಆಪೋಸಿಟ್ ಬಂದು ಈ ಥರ ಆಟೋಲ್ಲಿ ದೇ ಆರ್ ಸರ್ವಿಂಗ್ ದ ಮೀಲ್. ಫ್ಯಾಮಿಲಿ ಸಮೇತ ತಿನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಗೈಸ್. ಇದ್ರ ಜೊತೆ ನಮ್ದು ಇವತ್ತಿಂದು ಈ ಪ್ರಯಾಣ, ಈ ಜರ್ನಿ ಇಲ್ಲಿಗೆ ಮುಗೀತು. ಐ ಹೋಪ್ ನಿಮಗೆ ಈ ವ್ಲಾಗ್ ಮಜಾ ಬಂತು. ಆ್ಯಂಡ್ ಇವತ್ತಿನ ಡೇ ಏನು ಹೈಲೈಟ್ ಇದ್ದಿದ್ದು, ಅಮ್ಮ ಅದನ್ನೇನು ಅವರು ಶೂಟ್ ಮಾಡಿ ನಮಗೆ ಗೆದ್ರಲ್ಲ, ಸೀದಾ 300% ಮಾರ್ಜಿನ್ ಅಂತೆ. 50 ರೂಪೀಸ್ ನಾವು ಕೊಟ್ಟು ಅವರು 150 ರೂಪೀಸ್ ಎಕ್ಸ್ಟ್ರಾ ತೊಗೊಂಡು, ಸೊ 200 ರೂಪೀಸ್ ಅವರು ಗೆದ್ದರು. ಅದರಲ್ಲಿ ನಮ್ಮ ಪೊಟ್ಯಾಟೊ ಟ್ವಿಸ್ಟರ್ ಸಮೋಸ ಎಲ್ಲ ರಿಕವರ್ ಆಗೋಯ್ತು. ತುಂಬ ಖುಷಿ ಆಯಿತು, ಅವರಿಗೂ ತುಂಬ ಖುಷಿ ಆಯಿತು ಅದಾಗಿದ್ದಕ್ಕೆ. ಆ್ಯಂಡ್ ನಮಗೂ ತುಂಬ ಲಕ್ಕಿ ಚಾವ್ ನಮ್ಮ ಮನೆಗೋಸ್ಕರ ಮತ್ತೆ ಅದು ನಮಗೆ ರಿಯಲೈಸ್ ಆಯಿತು. ಸೊ ತುತ್ತು ಅವ್ರಿಗೆ ಕಂಡು ಬೀಳೋದು ಬೇಡ, ಯಾವಾಗಲೂ ಹಿಂಗೆ ನಾವೆಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಿಂದ ಕೇಳ್ಕೊತೀನಿ. ಮತ್ತು ನಾವೇ ಚೆನ್ನಾಗಿರಲಿ ಅಂತ ಅಲ್ಲ, ನೀವೆಲ್ಲರೂ ಕೂಡ ಖುಷಿಯಾಗಿರಲಿ, ನಕ್ಕೊಂತ ಇರಿ, ನಿಮ್ಮೆಲ್ಲರದ್ದು ಆರೋಗ್ಯ ಚೆನ್ನಾಗಿರಲಿ ಅಂತ ನಾನು ಯಾವಾಗಲೂ ಆ ದೇವ್ರ ಹತ್ರ ಬೇಡ್ಕೊತೀನಿ. ಇದ್ರ ಜೊತೆ ಮತ್ತೊಂದು ಬೇರೆ ವ್ಲಾಗಲ್ಲಿ ಸಿಗೋವರೆಗೂ ನೀವೆಲ್ಲರೂ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರ್ರಿ. ಮತ್ತೊಂದು ವ್ಲಾಗಲ್ಲಿ ನಾಳೆ ಸಿಗೋಣ ಇದೇ ಚಾನಲಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು, ನಮಸ್ಕಾರ.